ಹಾಯ್ ಹಲೋ SMP ವ್ಲಾಗ್ ಇನ್ ಕನ್ನಡ. ಈ ದಿನ ಚಪಾತಿ ಮತ್ತು ರೊಟ್ಟಿಗೆ ತಿಳಿ ಬದನೆಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ಎಂಬುದನ್ನು ಹೇಳ್ತಾ ಹೋಗ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಆಗುತ್ತೆ. ಹೆಚ್ಚಿಟ್ಕೊಂಡ್ರೆ ಬೇಗನೆ ಆಗುತ್ತೆ. ಈ ಪಲ್ಯ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳುತ್ತಾ ಇವತ್ತೇನೇನು ಬೇಕು ಮತ್ತು ಮಾಡೋದು ಹೇಗೆ ಎಂಬುದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಮ ಬದನೆಕಾಯಿಗೆ ತಕ್ಕನ ಹಾಗೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಬೇಗನೆ ಆಗುತ್ತೆ ಇದು ಪಲ್ಯ. ಬದನೆಕಾಯಿ ಬೇಯೋದೇನು ಟೈಮ್ ತಗೊಳ್ಳಲ್ಲ. ಒಂದು 2-3 ನಿಮಿಷದಲ್ಲೇ ಬೆಂದ್ಬಿಡುತ್ತೆ. ಸಾಸಿವೆ ಹಾಕಿದ್ದೀನಿ ನೋಡಿರಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ ನಾವು ಇವಾಗ ಒಗ್ಗರಣೆಯನ್ನು ಕೊಡ್ತೀವಿ. ಕರಿಬೇವು ಮತ್ತು ಒಂದು 2-3 ಈರುಳ್ಳಿಯನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೆ, ಅವನ್ನು ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬಾಡ್ತಾ ಇದ್ದಾವೆ ಅಂದಾಗ ನಾವೀಗ ಬದನೆಕಾಯಿಯ ಬದನೆಕಾಯಿಯನ್ನು ಹೆಚ್ಚಿ ನೀರೊಳಗೆ ಹಾಕಿಟ್ಕೋಬೇಕು. ಅದು ಕಪ್ಪಗೆ ಬಿಡ್ತಾ ಬರುತ್ತೆ ಬದನೆಕಾಯಿದು. ಇನ್ನು ನೋಡಲ್ಲಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆ ನೀರಲ್ಲಿ ಹಾಕಿರುವಂಥ ಬದನೆಕಾಯಿಯ ಹೋಳುಗಳನ್ನು ಹಾಕ್ತಾಯಿದ್ದೀನಿ ನೋಡಿರಿ ಒಗ್ಗರಣೆಯಲ್ಲಿ. ಈ ರೀತಿ ಇವನು ಅಷ್ಟನ್ನು ಕೂಡ ಹಾಕ್ಬಿಟ್ಟು ನಾವು ಎಣ್ಣೆಯಲ್ಲಿ ಮತ್ತು ಅದನ್ನ ಬದನೆಕಾಯಿ ಮೇಲೆ ಎಣ್ಣೆ ಕೂರುವ ಹಾಗೆ ಎಲ್ಲದನ್ನು ಮಿಕ್ಸ್ ಮಾಡಬೇಕು ಒಗ್ಗರಣೆಯಲ್ಲಿ. ಆಗ ಅದೇನಾಗುತ್ತೆ, ಚೆನ್ನಾಗಿ ಬೇಯುತ್ತೆ ಮತ್ತು ಒಳ್ಳೆ ಟೇಸ್ಟು ಕೂಡ ಬರುತ್ತೆ. ನೀವೆಲ್ಲವನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಎಣ್ಣೆ ಈರುಳ್ಳಿ ಜೊತೆಗೆ ಬದನೆಕಾಯಿ ಕೂಡ ಮಿಕ್ಸ್ ಆಗಬೇಕು. ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ನಾವು ತಟ್ಟೆಯನ್ನು ಮುಚ್ಚಿಬಿಟ್ಟು ಬಿಡಬೇಕು. ಯಾಕೆ ಅಂದರೆ ಆ ಬದನೆಕಾಯಿಗೆ ಎಣ್ಣೆ ನೀಟಾಗಿ ಹತ್ಕೋಬೇಕು. ಅದಕ್ಕೆ ನಾವು ಒಂದು 2 ನಿಮಿಷ ಬಿಡ್ತೀನಿ. ಒಂದು 2 ನಿಮಿಷ ತಟ್ಟೆಯನ್ನು ಮುಚ್ಚಿ ನಾವು ಮತ್ತು ನೆಕ್ಸ್ಟ್ ಏನೇನು ಹಾಕಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಒಂದು 2 ನಿಮಿಷ ಬಿಟ್ಟಾದಮೇಲೆ ನೋಡಿರಿ ಈ ರೀತಿ ಕಲರ್ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಿದ್ದಾವೆ ನೋಡಿರಿ. ಬದನೆಕಾಯಿ ಕಾಣಿಸ್ತಾ ಇದ್ದಾವೆ ಈ ರೀತಿ. ಅಂದರೆ ಆ ಎಣ್ಣೆ ಎಲ್ಲ ಬದನೆಕಾಯಿಗೆ ಹೀರ್ಕೊಂಡಿದೆ ಅಂತ ಅರ್ಥ. ಇವಾಗ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ನಮ್ಮ ಮನೆಯಲ್ಲಿ ಖಾರದ ಪುಡಿ ಜಾಸ್ತಿ ಖಾರ ಇದೆಯೋ ಕಡಿಮೆ ಇದೆಯೋ ನೋಡಿಕೊಂಡು ಹಾಕಬೇಕು. ಮತ್ತು ಒಂದು ಟೊಮೊಟೊವನ್ನು ಕೂಡ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಕೊನೆಯಲ್ಲಿ ಹುಳಿಯನ್ನು ಹಿಂಡ್ತೀವಿ. ಈ ಬದನೆಕಾಯಿ ಪಲ್ಯಗೆ ನಾವು ತಿಳಿಬೇಕು ಅಲ್ಲ, ಚಪಾತಿ ಪಲ್ಯಗೆ, ಅದಕ್ಕೆ ಒಂದು 1/4 ಲೀಟ್ರ್ನಷ್ಟನ್ನು ನಾನು ನೀರು ಹಾಕ್ತಾಯಿದ್ದೀನಿ ನೋಡಿರಿ. ಬದನೆಕಾಯಿ ತಿಳಿಯನ್ನು ಬೇಗ ಹೀರ್ಕೊಳ್ಳುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ತರಕಾರಿ ಪಲ್ಯಗಿನ್ನ ಜಾಸ್ತಿನೇ ಹಾಕ್ಬೇಕು ಇದಕ್ಕೆ. ಮತ್ತೆ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿದ್ದೀನಿ. ಬೇಯಿಸಿದಾಗ ಈಗ ಬೇಯ್ತಾ ಇದೆ ನೋಡಿರಿ. ಈಗ ನಾವು ಉಪ್ಪು ಹಾಕಬೇಕು. ಮೊದಲೇ ಉಪ್ಪು ಹಾಕಿದರೆ ಏನಾಗುತ್ತೆ, ಅದು ಬದನೆಕಾಯಿ ಬೇಯೋದಿಲ್ಲ, ಗಟ್ಟಿಯಾಗುತ್ತೆ ಮತ್ತಷ್ಟು. ಅದಕ್ಕೆ ಒಂದು ಮುಕ್ಕಾಲು ಭಾಗ ಬೆಂದಾಗ ನಾವು ಉಪ್ಪನ್ನು ಹಾಕಿ, ನಾನು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಕುಟ್ಟಿಟ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿಯನ್ನು ಕೂಡ ಇದರೊಳಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ. ಬೆಳ್ಳುಳ್ಳಿನ ಹಾಕಿ ಆದಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಹಾಕ್ರಿ. ಹಸಿ ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ಸಿಹಿಯಾಗಿ ಪಲ್ಯ ಚೆನ್ನಾಗಿರುತ್ತೆ. ಅಂದರೆ ಒಂದು ಬೌಲನ್ನು ಹಾಕ್ಬೇಕು ಜಾಸ್ತಿ ಅಂದರೆ ಈ ರೀತಿ ಹಾಕಿಬಿಟ್ಟು ಈಗೆಲ್ಲವನ್ನು ಮಿಕ್ಸ್ ಮಾಡ್ತೀವಿ. ಎಲ್ಲವನ್ನು ಮಿಕ್ಸ್ ಮಾಡಿ ಮನೆಯಲ್ಲೇ ಇರುವಂತಹ ಸಾಂಬಾರು ಪುಡಿ, ಅಂದರೆ ಮನೆಯಲ್ಲಿ ಬಳಸುವಂತಹ ಸಾಂಬಾರು ಪುಡಿ ಮತ್ತು ಕುರ್ಷಾಣಿ ಪುಡಿ, ಇದು ಹುಣಸೆ ಹುಳಿಯನ್ನು ಕೂಡ ಹಿಂಡಿಟ್ಕೊಂಡಿದ್ದೀನಿ. ಇದು ಕುರ್ಷಾಣಿ ಪುಡಿಯಲ್ಲಿ ಕಡಲೆ ಮತ್ತು ಶೇಂಗಾ ಮಿಕ್ಸ್ ಇದೆ ನಮ್ಮದು. ಸಪ್ರೇಟ್ ಹಾಕ್ತಾರೆ ಕೆಲವರು. ಅವೆಲ್ಲ ಪೌಡ್ರುಗಳನ್ನು ಹಾಕ್ತೀನಿ ಇವಾಗ ನೋಡಿ. ಈ ರೀತಿ ಕಾಣಿಸ್ತಾ ಇದೆ ನೋಡಿ ಪಲ್ಯ. ಹುಳಿಯನ್ನು ಕೂಡ ಹಾಕ್ತಾಯಿದ್ದೀನಿ. 1 ಟೊಮೊಟೊ ಹಾಕಿದ್ದೆ ಅಷ್ಟೇ ಅದು. ಹಾಗಾಗಿ ಹುಳಿ ಕೂಡ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಹಾಕಿದಾದಮೇಲೆ ಮಸಾಲೆ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಕುರ್ಷಾಣಿ ಪುಡಿ ಮತ್ತು ಸಾಂಬಾರು ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು 5-10 ನಿಮಿಷದೊಳಗೆ ಪಲ್ಯ ರೆಡಿ ಆಗುತ್ತೆ. ಹೆಚ್ಚಿಟ್ಕೊಂಡ್ರೇನು ಲೇಟೇ ಆಗೋದಿಲ್ಲ. ಕೊನೆಯಲ್ಲಿ ಒಂಚೂರು ಬೆಲ್ಲವನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಪಲ್ಯ ಮುಗಿದೋಯ್ತು ನೋಡಿರಿ. ಹೆಚ್ಚಾಗಿ ಬೇಯಿಸಿಲ್ಲ ಬದನೆಕಾಯಿ ಪೀಸ್ಗಳನ್ನು. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ನಾವು ಸ್ವಲ್ಪ ಬದನೆಕಾಯಿ ಆದರೂ ಕೂಡ ಒಂದು ಊಟಕ್ಕಾಗುತ್ತೆ. ಇವತ್ತಿನ ವಿಡಿಯೋನ ಮುಗಿಸುತ್ತೇನೆ. ಥ್ಯಾಂಕ್ ಯು.